ಅವಾಗ ಆ ಪ್ರಕರಣದಾಗನೇ ನೀವು ಏನು ಸ್ಟ್ರಿಕ್ಟ್ ಆ್ಯಕ್ಷನ್ ಏನು ತೊಗೊಂಡ್ರಿ? ಸರ್ ಸಿಐಡಿ ಕೊಟ್ಟಿದ್ದಾರೆ ಸರ್. ಯಾವ್ದು ಆ ಪ್ರಕರಣ ನೇಹಾ ಪ್ರಕರಣ. ಯಾವ್ದ್ರಿ? ನೇಹಾ ಪ್ರಕರಣ ಸಿಐಡಿ ನಾವು ಹೇಳಿದ್ದೇವೆ, CBI ಹೇಳಿದ್ದೀವಿ. ನೀವೊಂದು ಹೇಳ್ರಿ ಸರ್, ಒತ್ತಾಯ ಮಾಡ್ರಲ್ಲಿ. ಯಾವ್ದು ಅದು ಮಾಡ್ತೀವಿ. ನಾಳೆ ಅಧಿವೇಶನದಾಗ ಕರ್ನಾಟಕದಲ್ಲಿ ಏನೋ ನಮ್ಮದು ಇದು ಏನೋ ನಡೆದದಲ್ಲ, ಇದು ಒಟ್ಟಾರೆ ಒಂದು ಅರಾಜಕತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು. ಅದಕ್ಕೆ ನಾವು ಗಟ್ಟಿ ಇದ್ದೀವಿ. ನಾವೇನು ಯಾರು ಮುಲಾಜನಾಗೂ ಇಲ್ಲ, ಯಾರ್ದು ಕೂಡ ಅಡ್ಜಸ್ಟ್ಮೆಂಟ್ ಇಲ್ಲ. ಇವೇನು ತಿಳ್ಕೊಂಡ್ಬಿಡ್ರಿ. ನಾವೇನಾದ್ರು ಹೊಂದಾಣಿಕೆಯಾಗಿ ಎಲ್ಲಿ ಸಿದ್ದರಾಮಯ್ಯಗೂ ಅನ್ಸೋದಿಲ್ಲ, DK ಶಿವಕುಮಾರ್ಗೂ ಅನ್ಸೋದಿಲ್ಲ. ನಾವು ನೇರವಾಗಿಯೇ ಮಾತಾಡ್ತೀವಿ. ಸರ್ಕಾರದ ಎಲ್ಲಿ ವೈಫಲ್ಯ ಆಗೈತಿ, ಎಲ್ಲಿ ಇವರ ಕಾನೂನು ವ್ಯವಸ್ಥೆ ಯಾಕೆ ಕೆಟ್ಟದ, ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ. ನೀವು ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನ ಹಾಕ್ಕೊಂಡು ಬರ್ತೀರಿ, ಆದ್ರೆ ಅವ್ರ ಅಧಿಕಾರಿಗಳಿಗೆ ನೀವು ಮುಗ್ದಾನೆ ಹಾಕಿದಿರಿ. ಅದರಿಂದ ಈ ಕಾನೂನು ವ್ಯವಸ್ಥೆ ಹಾಳಾಗ್ಲಾಕತ್ತೈತಿ. ಸರ್, ಕಾನೂನು ವ್ಯವಸ್ಥೆ ಹಾಳಾಗದಂತ ನೀವು ಹೇಳ್ತಿರಲ್ಲ, ಅದೇ ಅಂಕಿ ಸಂಖ್ಯೆಗಳನ್ನು ಇಟ್ಕೊಂಡು ನಿನ್ನೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ 2021ರಲ್ಲಿ ಇಷ್ಟು ಕೊಲೆಗಳಾಗಿದ್ದಾವೆ, 2022ರಲ್ಲಿ ಇಷ್ಟು ಕೊಲೆಗಳಾಗಿದ್ದಾವೆ, 2020 ನಾನು ನಿನಗೆ ಕೊಟ್ಟಿನಿ ಅದನ್ನು. ಎಲ್ಲ ಪತ್ರಿಕೆಗಳೇ ಬರ್ದವ್ರಿ, ಎಲ್ಲ ಪತ್ರಿಕೆಗಳು ಮಾಧ್ಯಮದವರೇ ಫ್ರಂಟ್ ಪೇಜಿಗೆ ಹಾಕ್ಯಾರ. ಈ ವರ್ಷ ಎಷ್ಟು ಕೊಲೆ ಹಿಂದಿನ ವರ್ಷದ್ದು ಕಂಪೇರ್ ಮಾಡಿದಾಗ ಬಿಜೆಪಿ ಸರ್ಕಾರ ಇದ್ದಾಗಲೂ ಇದೇ ಪ್ರಮಾಣದಲ್ಲಿನೇ ಇದೆ. ಆಯ್ತಾ, ಕೊಲೆಗಳ ಸಂಖ್ಯೆ ಇರ್ಬೋದು, ಮತ್ತೆ ಬೇರೆ ಬೇರೆ ಇದ್ರದ್ದು ಈಗ ಏನ್ ಬಹಳ ವ್ಯತ್ಯಾಸಗಳೇನಾಗಿಲ್ಲ. ನೀವೇ ಪತ್ರಿಕೆದವ್ರು ಬರ್ದಿರಲಿಲ್ಲ. ನೀವು ಒಂದು ವರ್ಷದಲ್ಲಿ ಕ್ರಮ ನೀವು ರಾಜೀನಾಮೆ ಕೂಡ ತಿಳಿನಿ. ಜ್ಞಾನೇಂದ್ರ ಹೇಳೀನಿ, ಬೊಮ್ಮಾಯಿಗೆ ವಿಧಾನಸಭೆ ಒಳಗೆ ಹೇಳೀನಿ. KG ಹಳ್ಳಿ DG ಹಳ್ಳಿ ಒಳಗೆ ಒಂದು 4 ಎನ್ಕೌಂಟ್ರ್ ಮಾಡಿದ್ರೆ, ಈ ಹುಬ್ಬಳ್ಳಿ ಒಳಗೆ ಏನು ಪೊಲೀಸ್ ಸ್ಟೇಷನ್ದಾಗ ಹೋಗ್ತಿರಲ್ಲ, ಅವಾಗ ಒಂದು 2 ಎನ್ಕೌಂಟ್ರ್ ಮಾಡಿದ್ರೆ ಈ ಬೊಮ್ಮಾಯಿಯವರು ಈ ನಮ್ಮ ಅರಗ ಜ್ಞಾನೇಂದ್ರ ಸಲುವಾಗಿನೇ ನಮಗೆ ಪಕ್ಷದವ್ರಿಗೆ ಈಗ ಬುದ್ಧಿ ಕಲ್ಸಾರ ಜನ. ಏನು ವ್ಯತ್ಯಾಸವಾಗಿಲ್ಲ ಅಂತ ಆಯ್ತು. ಅದನ್ನ ಹೇಳೀನಿ, ಮತ್ತೆ ಯಾಕೆ ನೀವು ಅದನ್ನ ಹೊಳ್ಳಿಕೆ ಕೇಳಬೇಕಾಗ್ತದೆ? ಒಟ್ಟು ಬೆಂಕಿ ಹಚ್ಚೋದು ಬಿಟ್ಟರೆ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.